ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಬಗೆಹರಿದಿದೆ. ಕೊನೆಗೂ ಮಂತ್ರಿ ಮಲ್ಲಣ್ಣಗೆ ಹೈಕಮಾಂಡ್ ಬೆಂಡಾಗಿದೆ. ಸಮರ್ಥ ಶಾಮನೂರುಗೆ ಕಾಂಗ್ರೆಸ್ ಪಕ್ಷ ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಿದೆ. ದಾವಣಗೆರೆ ದಕ್ಷಿಣಕ್ಕೆ ಇದೀಗ ಸಮರ್ಥ ಅವರು ಅಧಿಕೃತವಾಗಿ ಅಭ್ಯರ್ಥಿಯಾಗಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆಯಾಗಿದೆ. 2 ಕ್ಷೇತ್ರಗಳಿಗೆ ಟಿಕೆಟ್ಗಳು ಅನೌನ್ಸ್ ಆಗಿದೆ. 2 ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನ ಕೊನೆಗೂ ಕೆಪಿಸಿಸಿ ಫೈನಲ್ ಮಾಡಿದೆ. ಈಗ ದಾವಣಗೆರೆ ದಕ್ಷಿಣ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಕೊನೆಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಅವರನ್ನೇ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಇನ್ನು ಬಾಗಲಕೋಟೆ ಕ್ಷೇತ್ರಕ್ಕೆ ಉಮೇಶ್ ಮೇಟಿ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಕೆಪಿಸಿಸಿ ಈ ಬಗ್ಗೆ ಅಧಿಕೃತವಾಗಿ ಈಗ ಘೋಷಣೆ ಮಾಡಿದೆ. ಇನ್ನು ಕೆಪಿಸಿಸಿಯ ಘೋಷಣಾ ಪತ್ರ ಫ್ರೀಡಮ್ ಟಿವಿಗೆ ಲಭ್ಯ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. ಇನ್ನು ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ನಡೀತು. ಸಾಕಷ್ಟು ನಾಯಕರು ಟಿಕೆಟ್ಗಾಗಿ ಪರದಾಟವನ್ನು ನಡೆಸಿದ್ರು, ಕಿತ್ತಾಟವನ್ನು ನಡೆಸಿದ್ರು. ಜೊತೆಗೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ನಿರಂತರವಾಗಿ ಒತ್ತಾಯವನ್ನು ಮಾಡ್ತಾ ಹೋದ್ರು. ಇದರ ಹೊರತಾಗಿಯೂ ಕೂಡ ಕೊನೆಗೂ ಸಮರ್ಥ ಅವರಿಗೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಸಹಜವಾಗಿ ಈಗ ಎದುರಾಗಿರುವಂತಹ ಪ್ರಶ್ನೆ, ಯಾರ್ಯಾರು ಅಸಮಾಧಾನಿತರಿದ್ರು ಅವರ ಮನವೊಲಿಸೋದಕ್ಕೆ ಯಾವ ರೀತಿಯಾಗಿ ಮುಂದಾಗುತ್ತೆ ಹೈಕಮಾಂಡ್ ಅನ್ನೋ ಪ್ರಶ್ನೆ ಈಗ ಎದುರಾಗುವಂಥದ್ದು. ಇನ್ನು ಹೈಕಮಾಂಡ್ ಕೊನೆಗೂ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ತಲೆಬಾಗಿದೆ. ಕೊನೆಗೂ ಅವರಿಗೆ ಟಿಕೆಟ್ ನೀಡೋದಕ್ಕೆ ಅಂತ ಮನಸ್ಸು ಮಾಡಿದೆ. ಆದರೆ ಈ ನಡುವೆ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವರು ಕೂಡ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತ ನಾಯಕರು ಯಾರೂ ಕೂಡ ಚುನಾವಣೆಗೆ ನಿಲ್ಲದಂತೆ, ಯಾರೂ ನಿಲ್ಲಬಾರ್ದು, ಆ ರೀತಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಕಾಂಗ್ರೆಸ್ಸು, ಜೊತೆಗೆ ಆ ನಾಯಕರ ಮನವೊಲಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ನೋಡಿ, ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಕುಟುಂಬದಲ್ಲಿ ಸಾಕಷ್ಟು ಫೈಟ್ ನಡೀತಾ ಇತ್ತು. ಅವರ ಕುಟುಂಬದಲ್ಲೇ ಆಂತರಿಕವಾಗಿ ಗುದ್ದಾಟ ನಡೀತಾ ಇತ್ತು ಟಿಕೆಟ್ಗಾಗಿ. ಒಂದೆಡೆ ಉಮೇಶ್ ಮೇಟಿ ಅವರು ತೀವ್ರವಾಗಿ ಪೈಪೋಟಿ ನಡೆಸ್ತಾ ಇದ್ರು, ಮತ್ತೊಂದೆಡೆ ಮಲ್ಲು ಮೇಟಿ ಅವರು ಕೂಡ ಟಿಕೆಟ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರ ಸಹೋದರಿಯರಾಗಿರುವಂತಹ ಬಾಯಕ್ಕ ಮೇಟಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಈಗ ಕೊನೆಗೂ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿ ಅಧಿಕೃತವಾಗಿ ಈಗ ಆದೇಶ ಹೊರಡಿಸಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಕೆಪಿಸಿಸಿ ವತಿಯಿಂದ ಅಧಿಕೃತವಾಗಿ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇದೀಗ ಸಾಕಷ್ಟು ಜಟಾಪಟಿ ನಡೀತು ಟಿಕೆಟ್ಗಾಗಿ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಂತೂ ಕೇಳೋದೇ ಬೇಡ, ಅಷ್ಟರ ಮಟ್ಟಿಗೆ ಫೈಟ್ ನಡೀತು. ಆದರೆ ಕೊನೆಗೂ ಸಮರ್ಥವರಿಗೆ ತಲೆಬಾಗಿದೆ. ಈಗ ಕುಟುಂಬಕ್ಕೇನೆ ಕಾಂಗ್ರೆಸ್ಸು ತಲೆಬಾಗಿದೆ. ಹೀಗಾಗಿ ಇನ್ನುಳಿದಂತಹ ಅಸಮಾಧಾನಿತರೇನಿದ್ರು ಅವರನ್ನ ಯಾವ ರೀತಿ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಕಾಂಗ್ರೆಸ್ಸು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಕಳೆದ 3 ದಿನಗಳ ಜಟಾಪಟಿ ನಡೆಯುವ ಕೂಡ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ 2 ಬೈ ಎಲೆಕ್ಷನ್ ಕ್ಷೇತ್ರಗಳ ಟಿಕೆಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಒಂದ್ ಕಡೆ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ, ಬಾಗಲಕೋಟೆಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರಂತ. ಅಂದ್ರೆ ಪ್ರಮುಖವಾಗಿ ದಾವಣಗೆರೆ ಸಾಕಷ್ಟು ಕುತೂಹಲ ಮೂಡಿಸಿತು ಮತ್ತು ಜಟಾಪಟಿಗೂ ಕೂಡ ಆ ದಾವಣಗೆರೆ ಕ್ಷೇತ್ರ ಕಾರಣವಾಗಿತ್ತು. ಯಾಕೆಂದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತರು ಕೂಡ ನಮ್ಗೆ ಟಿಕೆಟ್ ಬೇಕು ಅಂತ ಒತ್ತಾಯ ಮಾಡ್ತಿದ್ರು, ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಕುಟುಂಬದವರು ಕೂಡ ನಮ್ಗೆ ಟಿಕೆಟ್ ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ರು. ಅದರಿಂದಾಗಿಯೇ ನಾಮಪತ್ರಿಕೆಗಳು ಸಲ್ಲಿಕೆ ಕೂಡ ಈಗಾಗಲೇ ಮುಗ್ದೋಗಿತ್ತು. ಅಂದ್ರೆ ಹೈಕಮಾಂಡ್ ಬಂದು ಟಿಕೆಟ್ ಘೋಷಣೆ ಮುಂಚೆಯೇ ನಾಮಪತ್ರ ಸಲ್ಲಿಕೆಗಳು ಕೂಡ ಆಗಿದ್ವು. ಅದರಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಯಾರಿಗೆ ಟಿಕೆಟ್ ಆಗುತ್ತೆ ಅಂತ ಹೇಳಿ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಮುಸ್ಲಿಂ ಸಮುದಾಯದವರು ಕೂಡ ಟಿಕೆಟ್ ಬಗ್ಗೆ ಒತ್ತಾಯ ಮಾಡಿದ್ರು. ಇದರ ನಡುವೆಯೂ ಕೂಡ ಇವತ್ತು ಸಮರ್ಥ ಅವರಿಗೆ ಟಿಕೆಟ್ ಘೋಷಣೆ ಆಗಿರೋದು. ಎಲ್ಲೋ ಒಂದ್ ಕಡೆ ಸಮರ್ಥ ಮತ್ತು ಅವರ SS ಮಲ್ಲಿಕಾರ್ಜುನ ಕುಟುಂಬ ಏನು ಒಂದ್ ರೀತಿಯಾದ ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಏನು ಬೆದರಿಕೆ ಆಗಿತ್ತು, ಅದಕ್ಕೆ ಹೈಕಮಾಂಡ್ ತಲೆಬಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಟಿಕೆಟ್ ಘೋಷಣೆ ಮುಂಚೆಯೇ ನಾವು ಒಂದು ವೇಳೆ ಟಿಕೆಟ್ ಕೊಡ್ತಾ ಇದ್ರೆ ನಾವು ಪಕ್ಷೇತರವಾಗಿ ಸ್ಪರ್ಧೆ ಆದ್ರೂ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರು. ಇದರಿಂದಾಗಿ ಮುಂದಿನ ಫಲಿತಾಂಶಗಳು ಸಾಕಷ್ಟು ಕುತೂಹಲ ಮೂಡಿಸಲಿದೆ. ಯಾಕೆಂದ್ರೆ ಮುಸ್ಲಿಂ ಸಂಖ್ಯೆ ಕೂಡ ದಾವಣಗೆರೆಯಲ್ಲಿ ಸುಮಾರು 60,000ಕ್ಕೂ ಅಧಿಕ ಮತಗಳು ಹೊಂದಿರೋದ್ರಿಂದ ಅವರ ಮತಗಳು ಕೂಡ ಸಾಕಷ್ಟು ನಿರ್ಣಾಯಕ ಆಗಿರೋದ್ರಿಂದ ಯಾರಿಗೆ ಅವ್ರು ಓಟ್ ಹಾಕ್ತಾರೆ, ಇಲ್ಲಿನ ಏನು ಲೆಕ್ಕಾಚಾರ ಮತ್ತು ಈ ಅಸಮಾಧಾನದಿಂದ ಏನಾದ್ರು ಓಟ್ ಸ್ಪ್ರೆಡ್ ಆಗ್ತಾವ ಇಲ್ವಾ, ಎಷ್ಟೇ ಆದ್ರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಈಗ ಉಮೇಶ್ ಮೇಟಿ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸ್ವಲ್ಪ ಕುಟುಂಬದಲ್ಲಿ ಮಾತ್ರ ಕಲಹ ಇತ್ತು. ಅದನ್ನ ಬಗೆಹರಿಸಿ CM ಸಿದ್ದರಾಮಯ್ಯ ಅವರು ಕೂಡ ಟಿಕೆಟ್ ಉಮೇಶ್ ಮೇಟಿ ಅವರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದ್ ಕಡೆ ಅಂದ್ರೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರನ್ನ ಕರೆಸಿ, ಅಂದ್ರೆ ಮುಸ್ಲಿಂ ಸಮುದಾಯದ ನಾಯಕರು, ಮುಖಂಡರು ಮತ್ತು ಸಚಿವರನ್ನ ಕರೆಸಿ ಮನವೊಲಿಸುವ ಸಾಧ್ಯತೆ ಇರೋದು. ಅಂದ್ರೆ
ಇಲ್ಲಿವರೆಗೂ ಸಮರ್ಥರಿಗೆ ಟಿಕೆಟ್ ಕೊಟ್ಟು ಆಗೋಗಿದೆ. ಮುಂದೆ ಗೆಲುವಿನ ಲೆಕ್ಕಾಚಾರದಲ್ಲಿ ಮತ್ತು ರಣತಂತ್ರಗಳನ್ನು ರೂಪಿಸಿ ಯಾವುದೇ ಒಳ ಜಗಳ ಮತ್ತು ಅಸಮಾಧಾನದಿಂದ ಕಾಂಗ್ರೆಸ್ ಗೆಲುವಿಗೆ ಅಂತರ ಆಗಬಾರ್ದು ಮತ್ತು ಹಿನ್ನಡೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತು DK ಶಿ ಇರ್ಬೋದು, ಇವರೆಲ್ಲರೂ ಕೂಡ ಕರೆಸಿ ಒಂದು ಮೀಟಿಂಗ್ ಅನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡಿದೆ. ಒಂದೆಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡಲಾಗಿದ್ದರೆ, ಇತ್ತ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಯಾವ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಈ ಟಿಕೆಟ್ಗಳನ್ನು ಘೋಷಣೆ ಮಾಡಿದೆ, ಜೊತೆಗೆ ಯಾವ ರೀತಿಯಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನಗಳನ್ನು ಮಾಡುತ್ತೆ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.